ಕ್ಯಾಪ್ಟನ್ ನಿಂದ್ರಿ ಭುವನ್ ಸಿಟ್ನಾಗಂದಾನ ಈ ಆಟದ ಬಗ್ಗೆ ನಮಗೇನು ತಿಳಿತದ ಮಾರಾಯ. Russell, you cheat with Raichur people. Elizabeth, I am not cheat with him. It's a challenge. Go to yourself. ಭುವನ್ ಈ ಸವಾಲಿಗೆ ಒಪ್ಪಿಕೊಂಡಿದ್ದಕ್ಕೆ ಹಳ್ಳಿ ಜನರಿಗೆಲ್ಲ ಭುವನ್ ಮೇಲೆ ಕೋಪ. ನೋಡ್ರಿ ಭುವನ್ ಮಾಡಿದ್ದಾಗ ಹೆಂಗದ ಈ ಆಟ ಆಡೋರ್ನ ಸೋಲಿಸ್ತಾನಂತ. ಈ ಆಟದ ಬಗ್ಗೆ ನಮ್ಗೇನಂತ ತಿಳಿತದನ್ನ ಇವ ಹೆಂಗ್ ಒಪ್ಪಿಕೊಂಡಿದ್ದಾನ ಅವ್ರ ಮಾತಿ. ಈಗ ಬೀಜ ಬಿದ್ದವೆಲ್ಲ ಬಿದ್ದವ. ಇನ್ನೂ ಒಂದು 4 ದಿನ ಕಳೆ ಹೊಡೆದು ಗೊಬ್ಬರ ಹೋಗೋದು ಕೆಲಸ ನಡೀತಾವ. ದಗದ ಬಗ್ಗಿಸ್ಬಿಟ್ಟಿಗೆ ಚೆಂಡಾಟ ಆಡಿಕಂತ ಕುಂದಿರ್ತಿದ್ದೇನೆ. ಭುವನ್ ನಿನಗೆ ಹೆಂಗ್ ತಿಳಿತದಪ್ಪ. ಸುಮ್ಮನೆ ತಪ್ಪಾಯ್ತಂದ್ರೆ ಒಂದೇನು ಗಂಟೋತಿತ್ತಪ್ಪ. ಹಾಗೆ ನೀನೊಬ್ಬತ್ತೆ ಕ್ರಿಕೆಟ್. ಸಾಕು ಮಾಡ್ರಿ ಹಳೆಗೊಂದು ಮಾತಾಡೋದು. ಅದೇ ನೆನ್ನೆ ಮಾಡ್ಯಾನೇನು ಸ್ವಲ್ಪ ನೆಚ್ಚಿನ ಮಾಡ್ರಿ. ಈ ಆಟದಾಗ ಅವ್ರನ್ನ ಸೋಲಿಸ್ತೀವಿ ಅಂದ್ರೆ ನಾವು ಬೆಳೆದ್ ನಮಗಿರ್ತದೆ. ಅದ್ರಾಗ ಈ ಆಟ ಸೋತೀವಿ ಅಂದ್ರೆ ನಮ್ಮ ದೇಶನ ಬಿಟ್ಟು ಹೋಯ್ತೀವಿ ಅಂದ್ರೆ ಅವರು ಇನ್ನೇನು ಬೇಕು. ನೀ ಹೇಳಿದ್ದು ಬರೋಬರಿ ಅದು ಬಿಡಪ್ಪ. ಒಂದು ಹೇಳಕ್ಕೆ ಈ ಆಟ ಸೋತ್ರನವ್ರು ನಮ್ಮ ದೇಶ ಬಿಟ್ಟು ಹೋಗ್ಲಿಕ್ಕಂದ್ರೆ ಹೋಗ್ಲಿಕ್ಕೆ ನಾನು ಹೆಂಗೆ ಕೇಳ್ತೀನಿ. ಕೆಡಿ ಒದ್ದೋಡ್ಸವ ನಾನು ಕೆಲ ಮನಸ್ಸಲ್ಲ ನಾನು ಮೊದ್ಲ ಮಾತಮ್ಮದು ಏಟಿರ್ತದೆ ಅದೆಲ್ಲ ಒಟ್ಟು ಬಿಡಪ್ಪ. ಈ ಕ್ರಿಕೆಟ್ ಬಗ್ಗೆ ಏನು ತಿಳಿತದೆ ನಮ್ಗೆ ಆಡಕ್ಕೆ. ಕ್ರಿಕೆಟ್ ಆಡೋದೇನು ದೊಡ್ಡ ಸುದ್ದಿಲ್ಲ ಚೀಲೆ ಹೌದಲ್ಲ ಕಡೆ. ನೀನಂತ ಚೀಲೆ ಜೊತೆ ಆಗಿದ್ದಲ್ಲ. ಕ್ರಿಕೆಟ್ ಬಗ್ಗೆ ಯಾಕೆ ಗೊತ್ತಿಲ್ಲ. ಆ ಕಡೊಬ್ರು ನಿಂದಿರ್ಬೇಕು. ಒಬ್ಬ ಚೆಂಡ ಹಾಕ್ತಾನೆ, ಇಬ್ರು ಓಡ್ಬೇಕು ತಿಕ್ಕೊಳ್ಳು ಹಿಡ್ದಂಗೆ ಎದರ ಬಿದ್ರೆ. ಆ ತಿಕ್ಕೊಳ್ಳು ಹಿಡ್ದಂಗೆ ಓಡೋದಕ್ಕೆ ರನ್ ಅಂತಾರೆ ಅವ್ರು. ನಾವು ಒಡ ಚೆಂಡು ಸೀದಾ ಡಾಣಕ್ಕೆ ಹೋಗಿ ಬಿತ್ತಂದ್ರೆ 6 ರನ್. ಉಳಿಕೆಂತ ಹೋಗಿ ಡಾಣಕ್ಕೆ ಹತ್ತಿತ್ತಂದ್ರೆ 4 ರನ್. ಮತ್ತೆ ಅವನನ್ನು ಸುಡುಗಡೆ ಮತ್ತೆ ಅವ್ನು ನಡಬಾರಕ ಚೆಂಡು ಹಿಡ್ಕೊಂಡ್ರೆ ರನ್ ಇಲ್ಲ. ಮತ್ತೆ ಇಬ್ಬರು ಎದರ ಬಿದ್ರು ಓಡಕಲಕ್ಕೆ ಅಲ್ಲಿ ಗೂಟ ಜಡದಿರ್ತಾರಲ್ಲ. ಆ ಗೂಟಕ್ಕೆ ಅವನನ್ನು ಚೆಂಡು ತಗೊಂಡು ಹೊಡೆದ್ನಂದ್ರೆ ಒಬ್ಬ ಮನುಷ್ಯ ಔಟು. ಗೂಟ ಎಲ್ಲಿ ಜಡದಿರ್ತಾರ ನಿನ್ನ ಎದುರಾಗ ಜಡದಿರ್ತಾರ. ಸ್ವಲ್ಪ ಭುವನ್ ಏನು ಹೇಳ್ತಾನೆ ಕೇಳು. ಯಾಕೆ ಹುಚ್ಚು ಓದಿರ್ತಿದ್ದಿ. ಇವು ಕೆಟ್ಟು ಹೇಳಿದ್ರೆ ಆಯ್ತು ಅದು ಬಿಡುವ ಮಾರಾಯ. ಕೆಟ್ಟ ಚೀಲೆಗಳಿದ್ದಂಗೆ ಅವ. ಭುವನ್ ಚೀಲೆ ಪಲ್ಲೆ ಅನ್ಬಾರ್ದು ಸೀದಾ ಮಾತಾಡಿ ನೀನು. ಹಿಂದಿ ಗಾಡಿಯಲ್ಲಿ ಈಗೇನು ಆಡ್ತಿದ್ದೆ ಚೆಂಡಾಟ. ನಾವು ಬರೀ ಗೋಲಿ ಆಟ ಬಗಿರಿ ಆಟ ಆಡಿವಿ. ಈ ಆಟ ನಮಗೇನು ಗೊತ್ತದ. ನಾನು ಅದೇ ಅಂತೀನಪ್ಪ. ಈ ಆಟದ ಬಗ್ಗೆ ನಮಗೇನು ತಿಳಿತದ. ನನಗೆ ಚೀಲೆ ಅಂತೀನಿ. ಆಯ್ತಪ್ಪ ನಾನು ಚೀಲಿನ ಬಿಡು. ನೀನು ಸರ್ದಾರ್ ಇದ್ದಲ್ಲ ನೀನು ಆಡು. ಯಾರನ್ನ ಚೀಲೆ ಆಗಲಿ ಯಾರನ್ನ ಸರ್ದಾರ ಆಗಲ್ಲ ಬಿಡ್ರೆ ನಿಮ್ಮ ಕೋಡಿಕೊಳ್ಳೆ. ಮುಂದೇನು ಮಾಡ್ಬೇಕು ಯೋಚನೆ ಮಾಡ್ರಿ. ಯೋಚನೆ ಮಾಡಕ್ಕೆ ಏನಾರಪ್ಪ ಇತ್ತು ಆಡವಲ್ಲ ಚೆಂಡಾಟ. ನಾನೊಬ್ಬ ಆಡಂಗಿತ್ತು ನಿಮ್ಗೆ ಯಾಕೆ ಎಣ್ಣೆ ಹಚ್ಚುತ್ತಿದ್ದೆ. ನಾನೊಬ್ಬನ ಸಲುವಾಗಿ ಬಡ್ದಾಡಕತ್ತೀನಿ. ನಾನು ಇಡೀ ಊರು ಸಲುವಾಗಿ ಬಡ್ದಾಡಕತ್ತೀನಿ. ನಾವು ಬೆಳೆದದ್ದು ನಮಗಿರ್ತದ ಅಂತ ಯೋಚನೆ ಮಾಡಕತ್ತೀನಿ. ನಿಮ್ಗೆ ಯಾಕೆ ತಿಳಿವಲ್ತಿದೆ ಎಲ್ಲ ಒಟ್ಟು ಯೋಚನೆ ಮಾಡ್ರಿ ಸ್ವಲ್ಪ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಒಂದು ಸಲ ಅವ್ರನ್ನ ಈ ಆಟದಾಗ ಸೋಲಿಸಿದೀವಿ ಅಂದ್ರೆ ತಿರುಗಿ ಅವ್ರು ನಮ್ಮ ದೇಶಕ್ಕೆ ಬರೋದಿಲ್ಲ. ಕಂದಾಯ ಕೇಳೋದಿಲ್ಲ. ನಾವು ಬೆಳೆದದ್ದು ನಮಗಿರ್ತದ. ಅವ್ರಿಗಿದು ಬರೀ ಆಟ ಅಷ್ಟೇ. ನಮಗೆ ಜೀವನ ಅದ. ನೀವು ಸ್ವಲ್ಪ ಧೈರ್ಯ ಮಾಡ್ರಿ. ಈ ಆಟ ನಮಗೆ ಮೀರಿದ್ದೇನಲ್ಲ. ಎಂತೆಂಥ ವಾಡಿಕೆ ಬಂದೀವಿ. ಇದೇನು ದೊಡ್ಡ ಸುದ್ದಿ. ಅವ್ರೇನು ನಮ್ಮ ಜೊತೆಗೆ ಯುದ್ಧ ಮಾಡ್ರಿ ನೀವು ಅಂತ ಹೇಳಿಲ್ಲ. ಬರೀ ಆಟ ಅಷ್ಟೇ. ಅವ್ರನ್ನ ಈ ಆಟದಾಗ ಸೋಲಿಸಿದೀವಿ ಅಂದ್ರೆ ನಮ್ಮದೇ ರಾಜ್ಯ ನಮ್ಮದೇ ಸರ್ಕಾರ. ನೋಡ್ರಿ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಈ ಆಟ ನಾನು ಆಡ್ತಿದ್ದೆ ಬಿಡು. ಆದ್ರೆ ನಾನು ಕೆಲಸ ಅವಪ್ಪ. ಸುಮ್ಮನೆ ಯಾಕೆ ಕೆಲಸದ ನೇವನ ಮಾಡ್ತಿದ್ದೆ. ನನ್ನ ಕೈಲಿ ಆಗೋದಿಲ್ಲಪ್ಪ. ನಾನು ಚೀಲಿ ನನ್ನ ಕೈಲಿ ಕ್ರಿಕೆಟ್ ಆಡೋದು ಆಗೋದಿಲ್ಲಪ್ಪ. ನಾನು ಚೀಲಿ ಅಂದ್ರೆ ಆಗೇ ಹೋಗ್ತದೆ. ಮತ್ತೆ ಕೆಲಸದ ನೇವನ ಮಾಡ್ತಾನೆ. ಕೆಲಸದ ನೇವನ ನೀವು ಹೇಳ್ರಿ ಪೆಣ್ಣ. ಈ ಆಟ ಆಡಕ್ಕೆ ಯಾರ್ಯಾರು ರೆಡಿ ರೀ.